ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಒಂದು ಮೆಡಿಕಲ್ ಎಮರ್ಜೆನ್ಸಿ ಕಾರಣದಿಂದಾಗಿ ಶುಕ್ರವಾರ ಭೇಟಿಯಾಗೋಕ್ಕೆ ಆಗಿರಲಿಲ್ಲ. ಏನೇನು ಮಾತಾಡಿದ್ವಿ ಹೋದ್ವಾರ, ಇವತ್ತು ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಒಂದು ರಕ್ತಪಾತ, ಒಂದು ಬ್ಲಡ್ ಮಾರ್ಕೆಟ್ ಅಂತ ಕರಿತಾ ಹೋಗ್ಬೋದು. ಇವತ್ತು ಕಾರಣ ಒಂದು ಹೊಸದಾಗಿ ಅಂದರೆ ಇರೋವಂಥ ವೈರಸ್ಸೇ HMPV ಏನು ಬಂದಿದೆ, ಅದರ ರಿಲೇಟೆಡ್ ಆಗಿ ಮಾರ್ಕೆಟು ರಿಯಾಕ್ಟ್ ಮಾಡೋ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗಾದರೆ ಭಯ ಪಟ್ಕೋಬೇಕಾ ಏನು ಅಂತಂದರೆ ನಾವು ನೋಡ್ತಾ ಹೋಗಬೇಕಾಗತ್ತೆ. ಯಾಕೆಂತಂದರೆ ಇದಿನ್ನು ಈಗ ಸದ್ಯ ಇರೋ ಬೆಳವಣಿಗೆ ಅಥವಾ ಏನು ಡಾಕ್ಟರ್ಸ್ ಕಡೆ ಹೇಳ್ತಾ ಇದ್ದಾರೆ, ಇದು ಮಾರಣಾಂತಿಕ ಕಾಯಿಲೆ ಅಂತ ಅಲ್ಲ. ಆದರೆ ಎಲ್ಲ ಕಡೆ ಏನಂತ ಬಿಂಬಿತವಾಗ್ತಿದೆ ಈಗ, ಮತ್ತೆ ಮಾಸ್ಕು ಮತ್ತು ಲಾಕ್ಡೌನು ಹಿಂಗಾಗ್ಬಿಡುತ್ತೆ ಮತ್ತು ಒಂದು ಚೈನೀಸ್ ವೈರಸ್ ಬಂದಿದೆ ಅಂತ ಆ ಒಂದು ಪ್ಯಾನಿಕ್ ಕ್ರಿಯೇಟ್ ಆಗಿತ್ತು ಇವತ್ತು. ಅದು ಆ ಪ್ಯಾನಿಕ್ ಸೆಲ್ಲಿಂಗ್ ಆಗಿರುವಂಥದ್ದು ಮಾರ್ಕೆಟಲ್ಲೂ ಕೂಡ ಕಾಣಿಸ್ತಾ ಇದೆ ಇವತ್ತು ಎಲ್ಲ ಸೆಕ್ಟ್ರಲ್ಲಿ ಎಕ್ಸೆಪ್ಟ್ ಐ ಟಿ ಒಂದು ಫಾರ್ಮಾ ಒಂದು 2 ಸೆಕ್ಟರ್ ಬಿಟ್ಟು ಇನ್ನೆಲ್ಲದರಲ್ಲೂ ಇವತ್ತು ಸೆಲ್ಲಿಂಗ್ ಬಂದಿರೋಂಗೆ ಕಾಣಿಸ್ತಾ ಇದೆ. ಇವತ್ತು ಸ್ಟಾಕ್ ಆಫ್ ದ ಡೇ ಅಂದರೆ ಇದು ITC. ಯಾಕೆಂದರೆ ITC ಹೋಟೆಲ್ಸು ಡಿಮರ್ಜ್ ಆಗ್ತಾ ಇದೆ. ಇವತ್ತು ಲಾಸ್ಟ್ ಡೇಟ್ ಆಗಿತ್ತು, ರೆಕಾರ್ಡ್ ಡೇಟ್ ಆಗಿತ್ತು.10 ITC ಶೇರ್ನ ನೀವೇನಾದ್ರು ಹೊಂದಿದ್ದೀರಾ ಅಂತಂದರೆ ಒಂದು ITC ಹೋಟೆಲ್ ಶೇರ್ ಸಿಗುತ್ತೆ ಅಂತ ಕಂಪನಿ ಹೇಳ್ತಾ ಹೋಗಿತ್ತು. ಪ್ರೈಸ್ ಡಿಸ್ಕವರಿ ಸೆಷನ್ ಕೂಡ ಇವತ್ತೇ ಆಗಿರುತ್ತೆ. ಅದರ ಲಿಸ್ಟ್ ಆಗಿರುವಂಥದ್ದು ಫೆಬ್ರವರಿಲಿ ಆಗ್ತಾ ಹೋಗುತ್ತೆ. ITCನ ಡೆಡಿಕೇಟೆಡ್ ಆಗಿ ಸ್ಟಾಕ್ಸ್ ಓವರ್ವಿನಲ್ಲಿ ಮಾತಾಡ್ತಾ ಹೋಗೋಣ ಅದ್ರ ಬಗ್ಗೆ. ಸೊ ಇವತ್ತಿನ ಟಾಪ್ ಲೂಸರ್ ಅದೇ ಅಂತ ಕಾಣಿಸುತ್ತೆ. 8% ಫಾಲ್ ಬಂದಿರೋದ್ರ ಮೂಲಕ. ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ ಆಸ್ ಯೂಶುವಲ್ ಅಪೋಲೋ ಹಾಸ್ಪಿಟಲ್ಸ್. ಯಾಕೆಂದರೆ ವೈರಸ್ಸು ಈ ಥರದ್ದೆಲ್ಲ ಬರ್ತಿದೆ ಅಂತಂದರೆ ಹಾಸ್ಪಿಟಲ್ ಸೆಕ್ಟ್ರು ಇರೋದು ನಿಫ್ಟಿ 15ನಲ್ಲಿ ಒಂದೇ ಒಂದು ಹಾಸ್ಪಿಟಲ್ ಸ್ಟಾಕ್, ಅದು ಅಪೋಲೋ ಹಾಸ್ಪಿಟಲ್ಸ್. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ನಾವು ನೋಡ್ತಾ ಬರೋದಾದರೂ ಕೂಡ ಎಲ್ಲ ಸೆಕ್ಟರಲ್ಲೂ ಕೂಡ ಇವತ್ತು ಒಂದು ದೊಡ್ಡದಾಗಿ ಸೆಲ್ಲಿಂಗ್ ಬಂದಿತ್ತು. ಗೋಡ್ರೇಜ್ ಪ್ರಾಪರ್ಟೀಸ್ ಟಾಪ್ ಗೇನರ್ ಆಗಿದೆ ಇವತ್ತು. ಟಾಪ್ಸ್ ಎಲ್ಲ ಹುಡ್ಕೋದು ತುಂಬ ಕಷ್ಟ ಇದೆ. ಐ ಥಿಂಕ್ ಎಲ್ಲದರಲ್ಲೂ ಒಂದು 5% ನಮಗೆ ಕರೆಕ್ಷನ್ ನೋಡಲಿಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ 5%, ಯೂನಿಯನ್ ಬ್ಯಾಂಕಲ್ಲಿ 7% ಇವತ್ತು ಫಾಲ್ ಆಗಿರೋದು ನೋಡಲಿಕ್ಕೆ ಸಿಕ್ಕಿದೆ. ಸೊ ಓವರಾಲ್ ಯಾವ ರೀತಿಯಾಗಿದೆ ಮಾರ್ಕೆಟು ಅಂತ ನೋಡೋದಾದರೆ ನೋಡಿ, ಇವತ್ತು ಕೋವಿಡ್ ನಂತರ ಮುರಿದ ರೇಖೆ ಅಂತ ಕೊಟ್ಟಿದ್ದೀನಿ ನಾನು. ಯಾಕೆಂದರೆ ಒಂದು ರೀಸನ್ ಇದೆ, ಅದು ಬ್ಯಾಂಕ್ ನಿಫ್ಟಿನಲ್ಲಿ. ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಯಾರ್ಯಾರು ಚಾರ್ಟ್ ಸ್ಟಾಕ್ ನೋಡ್ಕೊಂಡು ಬಂದಿದ್ರೆ ಈ ಟ್ರೆಂಡ್ ಲೈನ್ ಬಗ್ಗೆ ನಾವು ಸುಮಾರು ಸಲ ಮಾತಾಡಿದ್ದೀವಿ. ಇದು ಮಂತ್ಲಿ ಕ್ಯಾಂಡಲ್ಲಿ ನಾವು ನೋಡ್ತಾ ಇದ್ದೀವಿ. ಇವಾಗ ಮಂತ್ಲಿ ಕ್ಯಾಂಡಲ್ಲಿ ನೋಡ್ಕೊಂಡು ಬರೋದಾದರೆ ಇಲ್ಲಿ ಈ ಒಂದು ಟ್ರೆಂಡ್ ಲೈನ್ನ ನಾವು ಬೀಟೇ ಮಾಡಿಲ್ಲ. ಇದು ಕೋವಿಡ್ ಇಂದ ಬಂದಿರುವಂಥದ್ದು. ಅದಾದಮೇಲೆ 2022ರಲ್ಲಿ ಒಂದ್ಸಲ ಬಂತು ಈ ಟ್ರೆಂಡ್ ಲೈನ್ ಹತ್ರ ವಾರು ಆ ಥರ ಎಲ್ಲ ಫಸ್ಟ್ ಟೈಮ್ ವಾರ್ ಅಂತ ಬಂದಾಗ. ಅದನ್ನು ಮತ್ತೆ ಒಂದ್ಸಲ ಬಂದಿದೆ ನೋಡಿ, 4 ಸಲ ಬಂದರೂ ಇದು ಅಟೆಂಡ್ ಮಾಡಿದ್ರು ಏನಾಗಿತ್ತು, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿತ್ತು. ಇವತ್ತೇನಾಗಿದೆ, ಫಾರ್ ದ ಫಸ್ಟ್ ಟೈಮ್ ಆ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಇದು ಮಾರ್ಕೆಟ್ನಲ್ಲಿರುವಂಥ ವೀಕ್ ಸೆಂಟಿಮೆಂಟ್ನ ಸಾರಿ ಹೇಳ್ತಾ ಇದೆ. ಸೊ ಇದು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಅಪ್ಸೈಡ್ ಮೂಮೆಂಟ್ ಬಂದು ಇಲ್ಲಿ ಒಂದು ಈ ರೀತಿ ಆಗಿದೆ. ಇದಕ್ಕೆ ಯಾವಾಗ ಬೇಕಾದ್ರೂ ಕೆಳಗಡೆ ಬರ್ಬೋದು ಅಂತ ಮಾತಾಡ್ತಾ ಇದ್ವಿ. ಆ ರೀತಿ ಬಂದರೆ 48,000 ಟಾರ್ಗೆಟ್ ನೋಡಲಿಕ್ಕೆ ಸಿಗುತ್ತಾ, ಏನಾಗುತ್ತೆ ಅದೆಲ್ಲ ಮಾತಾಡ್ತಾ ಇದ್ವಿ. ಈಗ ಆ ಸಿಚುವೇಶನ್ಗಳೆಲ್ಲ ಹುಟ್ಟುವಂಥ ಸಮಯ ಆಗಿದೆ. ಯಾಕೆಂದರೆ ನೋಡಿ, ಬ್ಯಾಂಕ್ ನಿಫ್ಟಿನಲ್ಲಿ ಯಾವಾಗ ಆ ಮೂಮೆಂಟ್ ಬರುತ್ತೋ ಅದು ಜೋರಾಗಿ ಬಂದಿರೋ ಮೂಮೆಂಟ್ ಆಗಿರುತ್ತೆ. ಬಿಕಾಸ್ ಒಂದು 6 ತಿಂಗಳಿಂದ ಎಲೆಕ್ಷನ್ ಆದಮೇಲಿಂದ ಒಂದು ಕೆಳಗಡೆ ಥರ ಬಂದು ಮೇಲೆ ಹೋಯಿತು. ಅದಾದಮೇಲೆ 6 ತಿಂಗಳಿಂದ ಅಲ್ಲೇ ಇದೆ. ಮೇಲ್ಗಡೆನೂ ಹೋಗೋಕ್ಕಾಗಿಲ್ಲ, ಕೆಳಗಡೆನೂ ಹೋಗೋಕ್ಕಾಗಿಲ್ಲ ಮಾರ್ಕೆಟ್ ಅಂತ ಮಾತಾಡಿದ್ವಿ. ಈಗ ನೋಡಿ, ಇವತ್ತು ಎಕ್ಸಾಕ್ಟಾಗಿ ಆ ಒಂದು ಟ್ರೆಂಡ್ ಲೈನ್ ಏನಿದೆ ಅಲ್ಲಿ ಬಂದು ಸಪೋರ್ಟ್ ತೊಗೊಂಡು ಮೈನಾಗಿ ಕ್ಲೋಸಿಂಗ್ ಆಗಿದೆ. ಇದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಥಿಯರಿ ಪ್ರಕಾರ ನಮಗೆ ಒಂದು 3-4 ಸಾವಿರ ಪಾಯಿಂಟ್ಗಳ ಫಾಲು ಬ್ಯಾಂಕ್ ನಿಫ್ಟಿನಲ್ಲಿ ನೋಡಲಿಕ್ಕೆ ಸಿಗಬೇಕು. ಅದು ಮಾರಬೂಜ ಕ್ಯಾಂಡಲ್ ಬಾಟಮ್ ತನಕ ಹೋಗುತ್ತೋ ಅಥವಾ 46,000 ಬಂದಿರುತ್ತೋ ಅದೆಲ್ಲ ನೋಡೋಣ. ಬಟ್ ಆಸ್ ಪರ್ ಥಿಯರಿ ನಿಮ್ಗೇನು ಹೇಳಬೇಕು, ಇಲ್ಲಿ ಎಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆಯೋ ಅಷ್ಟು ದೊಡ್ಡ ಒಂದು ಫಾಲು ನೋಡಲಿಕ್ಕೆ ಸಿಗಬೇಕು. ಬಟ್ ಅದಕ್ಕೇನಾಗಬೇಕು, ಕನ್ಫರ್ಮೇಷನ್ ಆಗಬೇಕು. ಅಂದರೆ ಜನವರಿ ತಿಂಗಳು ಮಂತ್ಲಿ ಕ್ಯಾಂಡಲ್ ಇದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಯಿತು ಅಂತಂದರೆ, ಕನ್ಫರ್ಮೇಷನ್ ಕೊಡ್ತು ಅಂದರೆ ಫೆಬ್ರವರಿ ಮಂತು ಕೂಡ ನಾವು ನೆಗೆಟಿವ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಹೋಗ್ಬೋದು. ಫೆಬ್ರವರಿ ವಾಲಟೈಲ್ ಮಂತ್ ಆಗಿರುತ್ತೆ. ಕಾರಣ ಏನು, ಫೆಬ್ರವರಿನಲ್ಲಿ ನಮಗೆ ಬಜೆಟ್ ಕೂಡ ಇದೆ. ಸೊ ಹಾಗಾಗಿ ಮತ್ತೆ ಈಗ ಟ್ರಂಪ್ ಅವ್ರದ್ದು 20ನೇ ತಾರೀಕಿಂದ ಅವ್ರದ್ದು ಬರ್ತಾ ಹೋಗ್ತಾರೆ. ಅವರು ಆ್ಯಕ್ಚುಲ್ ಗೆದ್ದಿದ್ರು ಕೂಡ ಅವ್ರ ಆಡಳಿತ 20ನೇ ತಾರೀಕಿಂದ ಶುರು ಆಗ್ತಾ ಹೋಗುತ್ತೆ. ಏನೇನು ಪಾಲಿಸಿ ಚೇಂಜ್ಗಳು ತರ್ತಾರೆ, ಇಂಪೋರ್ಟ್ ಡ್ಯೂಟಿ ಏನಾದ್ರು ಜಾಸ್ತಿ ಮಾಡ್ತಾರೆ ಇಂಡಿಯಾಗೆ, IT ಮೇಲೆ ಏನಾದ್ರು ಒಂದು ಪರಿಣಾಮಗಳು ಬೀಳುತ್ತಾ, ಇದೆಲ್ಲದೂ ಕೂಡ ಫ್ಯಾಕ್ಟರ್ಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ಫೆಡ್ ಕೂಡ ಈ ವರ್ಷದಲ್ಲಿ ಆಲ್ರೆಡಿ ಇಂಟ್ರೆಸ್ಟ್ ರೇಟ್ನ 2 ಸಲ ಅಷ್ಟೇ ಕಮ್ಮಿ ಮಾಡೋದು ಅಂತ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಇದೆಲ್ಲ ಆಲ್ರೆಡಿ ಇದೆ. ಅಂದರೆ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ನಾನು ಈ ವರ್ಷಕ್ಕೆ. ಬಟ್ ಮಾರ್ಕೆಟ್ ತುಂಬ ಒಳ್ಳೆ ರ್ಯಾಲಿ ಆಗಿತ್ತಲ್ವ, ಅದಕ್ಕೆ ಕರೆಕ್ಷನ್ ಆಗಬೇಕು. ಅದೆಲ್ಲ ಆಗುವಂಥ ಸಿಚುಯೇಷನ್ಗಳು ಕಾಣಿಸ್ತಾ ಇದೆ. ಮುಂಬರುವಂಥ ಇವೆಂಟ್ಗಳನ್ನ ನೋಡ್ತಾ ಹೋಗೋದಾದರೆ ಅದನ್ನು ನೋಡಿಕೊಂಡು ಪ್ಲಾನ್ ಮಾಡಿ. ಈ ಬಸ್ ಸ್ಟ್ಯಾಂಡ್ ಇದಕ್ಕಿಂತ ಕೆಳಗಡೆ ಬ್ರೇಕ್ ಆಯಿತು ಅಂದರೆ, ಸರಿ ಸುಮಾರು 49,700 ಲೆವೆಲ್ಗಿಂತ ಕೆಳಗಡೆ ಬಂತು ಅಂದರೆ ಆಗ ಖಂಡಿತವಾಗ್ಲೂ ಮಾರ್ಕೆಟು ವೀಕ್ ಆಗ್ತಾ ಹೋಗುತ್ತೆ. ಸೊ ನಿಫ್ಟಿನಲ್ಲಿ ನಾವು ನೋಡ್ತಾ ಬರೋದಾದ್ರೆ ಯಾವ ರೀತಿ ಆಗಿದೆ ಅಂತ, ಈಗ ನೋಡಿ, ಒಂದು ಮೇಜರ್ ಸಪೋರ್ಟ್ ಝೋನ್ ಆಯಿತು. ಇದು ಒಂದು W ಪ್ಯಾಟರ್ನ್ ಅನ್ಬೇಕಾ, ಮತ್ತೊಂದು ಅನ್ಬೇಕು ಅಂದರೆ ಇಲ್ಲಿ ಈಗ ಈ ಪ್ಯಾಟರ್ನ ಮುರಿದು ಮತ್ತೆ ಕೆಳಗಡೆ ಹೋಗಬಾರ್ದಾಗಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಸಪೋರ್ಟ್ ತೊಗೊಂಡು ಇಲ್ಲಿ ಮೇಲ್ಗಡೆ ಹೋಗಿತ್ತು. ಆದರೆ ವಾಪಸ್ ಅದನ್ನ ಅಟೆಂಡ್ ಮಾಡಕ್ಕೆ ಬಂದಿರುವಂಥದ್ದು. ಇದು ಮಲ್ಟಿಪಲ್ ಟೈಮ್ಸ್ ಈ ಸಪೋರ್ಟ್ ಝೋನ್ನ 23,500 ಲೆವೆಲ್ನ ಟೆಸ್ಟ್ ಮಾಡ್ತಾ ಇದೆ ಅಂದರೆ ಏನಾಗುತ್ತೆ, ಅಲ್ಲಿಂದ ಇನ್ನೂ ಕೆಳಗಡೆ ಬೀಳ್ತಾ ಹೋಗುತ್ತೆ. ನಿಫ್ಟಿ ಇನ್ನೂ ಎಷ್ಟು ದೂರ ಬೀಳಬಹುದು ಅಂತ ಹಿಂದೆನೇ ಒಂದು ವಿಡಿಯೋ ಮಾತಾಡಿದ್ವಿ. ಅದರಲ್ಲಿ ಲೆವೆಲ್ಸ್ಗಳ ಬಗ್ಗೆ ಮಾತಾಡಿದ್ವಿ. ಯಾರಿಗಾದ್ರೂ
ಇಂಟ್ರೆಸ್ಟ್ ಇದೆ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಈಗ ನೋಡಿ ಟಿಪಿಕಲ್ ಆಗಿ ಇಲ್ಲಿ 24,200 ಕ್ರೂಷಲ್ ಆಗುತ್ತೆ ಅಂತ ಯಾಕೆ ಮಾತಾಡಿದ್ವಿ ಅಂದರೆ ಮೊನ್ನೆ ಗುರುವಾರ ವಿಡಿಯೋದಲ್ಲೂ ಮಾತಾಡಿದ್ವಿ. ಇಲ್ಲಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ ಅಂತಾದರೆ ಇಲ್ಲಿ ನೋಡಿ ಇಲ್ಲೊಂದು ಶೋಲ್ಡರ್ ಆಗಿದೆ, ಇಲ್ಲೊಂದು ಹೆಡ್ ಆಗಿದೆ, ಇಲ್ಲೊಂದು ಶೋಲ್ಡರ್ ಆಗಿದೆ ಅಂತಂದರೆ ಇಲ್ಲಿ ಪ್ಯಾಟ್ ಡಿಸ್ಟರ್ಬೆನ್ಸ್ ಇದೆ, ಅದೆಲ್ಲ ಸರಿ. ಆದರೆ ಇಲ್ಲಿ ಆಗಿದ್ದಿದ್ರೆ ವಾಪಸ್ ಈ ಲೆವೆಲ್ಗೆ ಬಂದಾಗ ಏನಾಗುತ್ತೆ, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇಲ್ಲಿ ಸಪೋರ್ಟ್ ಆಗಿತ್ತು, ಈಗ ಕೆಳಗಡೆ ಬಂದು ಮೇಲ್ಗಡೆ ಹೋಗ್ತೀನೋ ಏನಾಗುತ್ತೆ, ಅದೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅಲ್ಲಿ ಮಾರ್ಕೆಟ್ ಮತ್ತೆ ರಿಯಾಕ್ಟ್ ಮಾಡಿರುವಂಥದ್ದು. ಈಗ ಮಾರ್ಕೆಟು ಇದನ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ 23,250 ಈ ಝೋನ್ ಇದೆಯಲ್ಲ ಹಳೆ ಲೋನ, ಅದನ್ನ ಬಿಟ್ ಆಯಿತು ಅಂದರೆ 22,800 22,500 ಈ ಲೆವೆಲ್ಗಳ ತನಕ ಮಾರ್ಕೆಟು ಹೋಗುವಂಥ ಸಾಧ್ಯತೆ ಇದೆ. ಅಲ್ಲಿಗೆ ಹೋಗುತ್ತಾ ಅಥವಾ ಇಲ್ಲಿಂದ ರಿಕವರ್ ಆಗುತ್ತಾ ಅನ್ನೋದು ನೋಡೋಣ. ಸದ್ಯಕ್ಕೆ ನೀವು ನೋಡೋದಾದರೆ ನೋಡಿ ಒಂದು ಒಳ್ಳೆ ಶಾರ್ಪ್ ಅಪ್ ಮೂವ್ಮೆಂಟ್ ಬಂದಿತ್ತು, ಈಗ ಅಷ್ಟೇ ಮತ್ತೆ ಜೋರಾಗಿ ಸೆಲ್ಲಿಂಗ್ ಕೂಡ ಬಂದಿದೆ. ಸೊ ಈ ವೀಕೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತಾ ಅಥವಾ ನೋಡಿಕೊಂಡು ಕೆಳಗಡೆ ಹೋಗುತ್ತೆ ಅನ್ನೋದು ನೋಡಬೇಕು. ಬಸ್ ಸ್ಟ್ಯಾಂಡ್ ಆಗಿ ಒಂದು ಅಟೆಂಪ್ಟ್ ಕೊಟ್ಟಿತ್ತು, ಓಕೆ ಇಲ್ಲಿಂದ ರಿಕವರ್ ಆಗ್ತಿದೆ ಅಂತ ಅನ್ಕೋಬಿತ್ತು. ಬಟ್ ನಾವು ಮಾತಾಡಿದ್ವಿ 24,200 ದಾಟಿ ಮೇಲ್ಗಡೆ ಹೋಗೋ ತನಕ ಇದನ್ನ ಶಾರ್ಟ್ ಕವರಿಂಗ್ ಅಂತಲೇ ಓದಿ, ದಯವಿಟ್ಟು ಟ್ರೆಂಡ್ ಚೇಂಜ್ ಆಗಿದೆ ಅಂತ ಓದಕ್ಕೆ ಹೋಗ್ಬಿಡಿ. ಯಾಕಂದರೆ ನೆಗೆಟಿವ್ ಟ್ರೆಂಡ್ ಆಗಿ ಇಲ್ಲಿ ಬಂದು ಒಂದು ಶಾರ್ಟ್ ಕವರಿಂಗ್ ಇಲ್ಲಿ ತನಕ ಅಟೆಂಡ್ ಮಾಡಿ ವಾಪಸ್ ಕೆಳಗಡೆ ಬಂದು ಬಸ್ ಸ್ಟ್ಯಾಂಡ್ ಮಾಡಿ ಮೇಲ್ಗಡೆ ಹೋಗ್ತಾ ಇರೋಂಥದ್ದು. ಸೊ ಇಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್ ಒಳಗಡೆ ಆಗ್ತಾ ಇದ್ದಂಥ ಶಾರ್ಟ್ ಕವರಿಂಗ್ ಆಗಿತ್ತು. ಇಲ್ಲೂ ಕೂಡ ಮೇನ್ ಇದರಲ್ಲಿ ಒಂದು ರೆಸಿಸ್ಟೆನ್ಸ್ ಒಳಗಡೆ ಆಗಿರುವಂಥ ಶಾರ್ಟ್ ಕವರಿಂಗ್ ಆಗಿತ್ತು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಇಂಥ ಸಿಚುವೇಷನ್ಗಳಲ್ಲಿ. ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಆಗಿರುತ್ತಲ್ವ, ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡಿ FIDI ಡೇಟಾ ನೋಡ್ತಾ ಬರೋದಾದರೆ ಪ್ರತಿದಿನ ಮಾರ್ತಾನೆ ಇದ್ದಾರೆ. ಎಲ್ಲೋ ಒಂದು ಬೆರಳಿಕೆ ದಿನಗಳಲ್ಲಿ ಸ್ವಲ್ಪದಾಗಿ ಕೊಂಡ್ಕೊತಾರೆ. ಇವತ್ತಿನ ಡೇಟಾ ಇನ್ನೂ ಅಪ್ಡೇಟ್ ಆಗಿಲ್ಲ. ಇವತ್ತು ರಿಟೇಲರ್ಸ್ ಜಾಸ್ತಿ ಮಾರಿದಾರಾ ಅಥವಾ FIಗಳು ಏನಾದ್ರು ಇಂಡಿಯಾದಲ್ಲೂ ವೈರಸ್ ಶುರುವಾಯಿತು ಅಂತ ಮಾರಿದಾರಾ ಏನು ಅಂತ ನೋಡ್ತಾ ಹೋಗಬೇಕು. ಸೊ ಓವರ್ ಆಲ್ ಸೆಕ್ಟರ್ ಅಂತ ನೋಡ್ತಾ ಬರೋದ್ರೆ HDFC ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್ ಆಗಿರ್ಬೋದು, ITC ಎನಿವೆ ಆಲ್ರೆಡಿ ನ್ಯೂಸ್ ಇತ್ತು, L&T, ಆಕ್ಸಿಸ್ ಬ್ಯಾಂಕು, IT, ರಿಲಯನ್ಸು ಎಲ್ಲದೂ ಕೂಡ ಕ್ಲೀನಾಗಿ ಇವತ್ತು ಸೆಲ್ಲಿಂಗ್ ಆಗಿರೋದು ಅಂತ ಕಾಣಿಸ್ತಾ ಇದೆ. ಇಷ್ಟು ಜೋರಾಗಿ ಟಾಪ್ ಕಾಂಟ್ರಿಬ್ಯೂಟರ್ಸ್ ಆಗಿರುವಂಥ ಸ್ಟಾಕ್ಗಳಲ್ಲಿ ಸೆಲ್ಲಿಂಗ್ ಬಂದರೆ ಇಂಡೆಕ್ಸು ಕೂಡ ಜೋರಾಗಿ ಫಾಲ್ ಆಗ್ತಾ ಹೋಗುತ್ತೆ. ಸೊ ಓವರ್ ಆಲ್ ಇಂಡೆಕ್ಸಲ್ಲಿ ಬ್ಯಾಂಕ್ ನಿಫ್ಟಿನ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಇದು ತುಂಬ ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್. ಟ್ರೆಂಡ್ ಲೈನ್ ದೃಷ್ಟಿಯಿಂದ ನೋಡೋದಾದ್ರೂ ಕೂಡ ಜೊತೆಗೆ ಹಾರಿಜಾಂಟಲ್ ಬಾಕ್ಸ್ ಅಂತ ನೀವು ನೋಡೋದಾದ್ರೆ ನೋಡಿ ಇಲ್ಲಿ ಸಪೋರ್ಟ್ ತೊಗೊಂಡಿರೋಂಥದ್ದು. ಸೊ ಇಲ್ಲಿ ರಿಕವರಿ ಬರೋದಾದ್ರೆ ಈಗ ಶಾರ್ಪ್ ಆಗಿ ರಿಕವರಿ ಬರಬೇಕು, ಇಲ್ಲ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕು. ಎರಡು ಚಾನ್ಸಸ್ ಇದೆ ನೋಡಿ. ಹಿಂದೆನೂ ಕೂಡ ಈ ಥರ ಫಾಲ್ ಬಂದಿತ್ತು, ಇಲ್ಲಿ ಬಸ್ ಸ್ಟ್ಯಾಂಡ್ ಆಯಿತು, ಆಮೇಲೆ ರಿಕವರಿ ಆಯಿತು. ಹಿಂದೆ ಕೂಡ ಇಲ್ಲಿ ಬಂದಿತ್ತು, ಇಲ್ಲೊಂದು ಸ್ವಲ್ಪ ಫಾಲ್ ಪಾಸ್ ಆಯಿತು, ಮತ್ತೆ ಮೇಲ್ಗಡೆ ರಿಕವರ್ ಆಯಿತು. ಈಗ ಶಾರ್ಪ್ ಆಗಿ ಇದಕ್ಕಿಂತ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಆಗಿ ಶಾರ್ಪ್ ಆಗಿ ಸೆಲ್ಲಿಂಗ್ ಬರ್ತಾ ಇದೆ. ಇದು ಶಾರ್ಪ್ ಆಗಿ ಹಿಂಗೆ ಕಂಟಿನ್ಯೂ ಆಯಿತು ಅಂತಂದರೆ ಹಳೆ ಸಲ ಸಿಚುವೇಷನ್ಗಳು ಆಗೋದಿಲ್ಲ. ನೋಡಿ ಲಾಸ್ಟ್ ಟೈಮ್ ಕೂಡ ಮೇಲ್ಗಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಶಾರ್ಪ್ ಆಗಿ 2 ಸಲ ಫಾಲ್ ಆಗಿತ್ತು, ಆದರೆ ಅದಾದಮೇಲೆ ಏನಾಯಿತು, ಪಾಸ್ ಆಯಿತು. ಸೊ ಈ ರೀತಿ ಏನಾದರೂ ಈ ವಾರ ಪಾಸ್ ಆಯಿತು ಅಂತಂದರೆ ನಾವು ಇನ್ನೂ ಕೂಡ ಮಾರ್ಕೆಟ್ ಇಲ್ಲೇ ಉಳಿಬೋದು. ಈ ಝೋನ್ ಇನ್ನೂ ಈಗಲೂ ಬಿಟ್ಕೊಡಕ್ಕೆ ರೆಡಿ ಇಲ್ಲ, ಫೆಬ್ರವರಿಯಲ್ಲಿ ಅದು ಆಗ್ಬೋದು ಅಂತ ನೋಡ್ತಾ ಹೋಗ್ಬೋದು. ಬಟ್ ಇನ್ ಕೇಸ್ ಈ ಝೋನಾಗಿಂತ ಕೆಳಗಡೆ ಆರಾಮಾಗಿ ಕ್ಲೋಸಿಂಗ್ ಕೊಡ್ತಾ ಹೋಯ್ತು ಅಂದರೆ ಅದು ಫಸ್ಟ್ ಟೈಮ್ ಇದ್ರ ಆಚೆ ಬಂದಿರುವಂಥ ಕ್ಲೋಸಿಂಗ್ ಆಗಿರುತ್ತೆ. ಆಗ ಮೊಮೆಂಟು ಶಾರ್ಪ್ ಆಗಿ ಕೆಳಗಡೆ ಹೋಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣಂತೆ ನಾಳೆ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ. ಯಾಕಂದರೆ ನೋಡಿ ಇವಾಗ ಜನವರಿಯಿಂದ ಚೇಂಜ್ ಮಾಡಿದ್ರಲ್ವ ಸೆನ್ಸೆಕ್ಸು, ಬ್ಯಾಂಕ್ ಎಕ್ಸು ಅವ್ರದ್ದು ಯಾವ್ಯಾವ್ದಿದೆಯೋ ಅದೆಲ್ಲದ್ರದ್ದು ಕೂಡ ಇವಾಗ ಮಂಗಳವಾರ ಅಂದರೆ ವಾರ ಎಕ್ಸ್ಪೈರಿ ಇರೋಂಥದ್ದು ಸೆನ್ಸೆಕ್ಸ್ ಒಂದೇ BSE ಕಡೆಯಿಂದ. ಬಟ್ ಬ್ಯಾಂಕ್ ಎಕ್ಸು ಬೇರೆ ಯಾವ್ಯಾವ್ದಿತ್ತು ಅದೆಲ್ಲ ಕೂಡ ಮಂತಿನ ಕೊನೆಯ ಮಂಗಳವಾರ ಆಗಿರುತ್ತೆ. ಒಟ್ಟು ಸಮುಚ್ಚಯವಾಗಿ ಅದು ಅವಾಗ ಕ್ಲೋಸ್ ಆಗ್ತಾ ಹೋಗುತ್ತೆ ಎಕ್ಸ್ಪೈರಿಗಳು. ಅದೇ ರೀತಿಯಾಗಿ NSE ಇದು ಕೂಡ ಈ ತಿಂಗಳಿಂದ ಎಲ್ಲ ಇಂಡೆಕ್ಸ್ದು ಕೂಡ ಗುರುವಾರ ಎಕ್ಸ್ಪೈರಿ ಮುಗಿಯುತ್ತೆ. ಅಂದರೆ ನಿಫ್ಟಿದು ಆ್ಯಸ್ ಯೂಶುವಲ್ ಗುರುವಾರ ಏನು ವೀಕ್ಲಿ ಎಕ್ಸ್ಪೈರಿ ಇರುತ್ತೋ ಅದು ಮುಗಿತಾ ಹೋಗುತ್ತೆ. ಆದರೆ ಮಂತ್ಲಿ ಎಕ್ಸ್ಪೈರಿಗಳು ಬ್ಯಾಂಕ್ ನಿಫ್ಟಿ ಒಂದಿನ, ಮಿಡ್ ಕ್ಯಾಪ್ ನಿಫ್ಟಿ ಒಂದಿನ, ಫಿನ್ ನಿಫ್ಟಿ ಒಂದಿನ ಇತ್ತಲ್ಲ, ಅದೆಲ್ಲದೂ ಕೂಡ ಈ ಮಂತಿನ ಕೊನೆಯ ಗುರುವಾರ ಆಗಿರುತ್ತೆ. ಸೊ ಅದು ಒಂದು ಒಳ್ಳೆ ರೀಸನ್ನು, ತುಂಬ ಒಂದು ವೊಲಟಿಲಿಟಿ ಬರಲಿಕ್ಕೆ. ಹಾಗಾಗಿ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಹೋಗಿ. ನೋಡಿ ಸೆನ್ಸೆಕ್ಸಲ್ಲಿ ನೋಡ್ತಾ ಬರೋದಾದರೆ ಈಗ ಇಂಪಾರ್ಟೆಂಟ್ ಸಪೋರ್ಟ್ ಅಂದರೆ 77,800 ಮೊನ್ನೆ ಜಸ್ಟ್ ಲಾಸ್ಟ್ ವೀಕ್ ಅಟೆಂಡ್ ಮಾಡಿದಂಥ ಝೋನು, ಅಲ್ಲಿಂದ ಶಾರ್ಪಾಗಿ ನಮಗೆ ರಿಕವರಿ ಕೂಡ ಬಂದಿತ್ತು 1-2-3 ದಿನದಲ್ಲಿ. ಸೊ ಈಗ 77,800 ಅನ್ನೋದು ಈಗ ಇಮಿಡಿಯೇಟ್ ಆಗಿರುವಂಥ ಸಪೋರ್ಟು. ಸೊ ಇಲ್ಲಿ ಸಪೋರ್ಟ್ ತೊಗೊಂಡಿಲ್ಲ, ನಾಳೆ ಗ್ಯಾಪ್ ಡೌನ್ ಆಯಿತು, ಮತ್ತೊಂದು ಏನಾರು ಆಯಿತು ಅಂತ ನೋಡಿ ಆಲ್ರೆಡಿ ಇವತ್ತು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. ಇದನ್ನ ಬಿಟ್ಟು ಕೆಳಗಡೆ ಹೋಯಿತು ಅಂತಂದರೆ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಎಲ್ಲಿದೆ ಅಂತ ನೋಡ್ತಾ ಹೋಗಬೇಕು. ಆ್ಯಸ್ ಪರ್ ಆಪ್ಷನ್ ಚೇಂಜ್ ನೋಡೋದಾದರೆ 77,000 ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಅದೊಂದು ರೌಂಡ್ ಲೆವೆಲ್ ಕೂಡ ಆಗಿರುತ್ತೆ. ಸೊ 77,000 ಲೆವೆಲ್ ಅಂದರೆ ನಮಗೆ ಎಲ್ಲೋಯ್ತು, ಆಲ್ಮೋಸ್ಟ್ ಈ ಝೋನಿಗೆ ಬಂದ್ಬಿಡ್ತು ನೋಡಿ. ಈ ಝೋನ್ ಇದೆಯಲ್ಲ, ಹಳೆಯ ಒಂದು ಟೆಸ್ಟ್ ಮಾಡಿದಂತಲ್ಲೂ ಈ ಲೆವೆಲ್ ತನಕ ಬರ್ತಾ ಹೋಗುತ್ತೆ. ಸೊ ಬೆಟರ್ ನಾಳೆ ಏನು ಮಾಡ್ಬೋದು ಅಂತಂದರೆ, ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಈ ಝೋನಲ್ಲಿ ಓಪನ್ ಆಗಿ ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ ನಾವು 79,000 ಇದರ ಮೇಲ್ಗಡೆ ಸಿಗಳನ್ನು ನಾವು ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಪಿಗಳನ್ನು ನೀವು ಇಮಿಡಿಯೇಟಾಗಿ ಅದೇ ರೀತಿಯಾಗಿ ಪ್ಲಾನ್ ಮಾಡ್ಕೊತ ಹೋಗ್ಬೋದು. ಎಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೋ ಆ ರೀತಿಯಾಗಿ ಅಂತ. ಕೆಳಗಡೆ ಹೋಗೋಕ್ಕೆ ಜಾಗ ಇದೆ ಖಂಡಿತವಾಗ್ಲೂ. ಇವತ್ತು 2 ದಿನದಿಂದ ಫಾಲ್ ಬಂದಿದೆ ಅಂತ ಅನ್ಸಿರ್ಬೋದು ನಿಮಗೆ. ಬಟ್ ಇದು ನೋಡಿ, ಇಲ್ಲಿ ಒಂದು ಏನು ಗ್ಯಾಪ್ ಇತ್ತು, ಆ ಗ್ಯಾಪ್ನ ಫಿಲ್ ಮಾಡಿ ಬಂದಿರುವಂಥ ಫಾಲ್. ಹಾಗಾಗಿ ಈ ಲೆವೆಲ್ಗಳೆಲ್ಲ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಇವಾಗ 79,000 80,000 ಅನ್ನೋದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈ ಒಂದು 77,000 ಈ ಝೋನ್ ಏನಿದೆ ಅಲ್ಲಿ ತನಕ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾಳೆ ಕೆಳಗಡೆ ಸ್ಕೋಪ್ ಜಾಸ್ತಿ ಇಟ್ಕೊಳ್ಳಿ. ಏನಾದರೂ ಪಿ ಬೈ ಮಾಡಬೇಕು ಅಂತಿದ್ರೆ ಅಂದರೂ ಕೂಡ ನಾಳೆ ಒಂದೇ ರೇಂಜಲ್ಲಿ ಓಪನ್ ಆಯಿತು ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ 77,000 ಟಾರ್ಗೆಟ್ಗಳಿಗೆ, ಅಂದರೆ ಒಂದು 900 ಪಾಯಿಂಟ್ ಕೆಳಗಡೆ ಇದೆ. ಬಟ್ ಅಪ್ಪಿತಪ್ಪಿ 77,500 ಅದಕ್ಕಿಂತ ಕೆಳಗಡೆ ಓಪನ್ ಆಯಿತು ಅಂತಂದರೆ ಒಂದು 400-500 ಪಾಯಿಂಟ್ಗಳ ಗ್ಯಾಪ್ ಡೌನ್ ಏನಾದರೂ ಓಪನಿಂಗ್ ಆಯಿತು ಅಂತಂದರೆ ಆಪ್ಷನ್ ಬೈಯರ್ಸು ದಯವಿಟ್ಟು ಹುಷಾರಾಗಿದೆ. ಯಾಕೆಂದರೆ ಪ್ರೀಮಿಯಮ್ಗಳು ಆಲ್ರೆಡಿ ಊದ್ಬಿಟ್ಟಿರುತ್ತೆ. ಆಗ
ಪಿ ಬೈ ಮಾಡೋದಕ್ಕಿಂತ ಸಿ ಸೆಲ್ ಮಾಡೋದೇ ಹೆಚ್ಚು ಸೂಕ್ತ ನಿರ್ಧಾರ ಆಗಿರುತ್ತೆ. ಯಾಕೆಂದರೆ ಹತ್ತಿರಕ್ಕೆ ಬಂದರೂ ನಿಮಗೆ ಅದೇ ಝೋನಲ್ಲಿ ಉಳ್ಕೊಂಡ್ರೂ ಕೂಡ ನಿಮಗೆ ಅಷ್ಟು ಕಂಪ್ಲೀಟಾಗಿ ತೀಟಾ ಡಿಕೆ ಆಗ್ತಾ ಹೋಗುತ್ತೆ. ಸೊ ಇಂಡಿಯಾ ವಿಕ್ಸನ್ನು ನೋಡ್ಕೊಂಬರೋದಾದ್ರೆ ಇವತ್ತು 15% ಅಪ್ ಮೂವ್ಮೆಂಟ್ ಆಗಿದೆ ಅಂತ ಹೇಳಿದ್ರಿ, ಕರೆಕ್ಟು. ಇವತ್ತು ಸುಮಾರು ದಿನದಿಂದ ಒಂದೇ ಝೋನಲ್ಲಿ ಇದ್ದಿದ್ದು ಈಗ 15 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ. 15 ಮೇಲ್ಗಡೆ ಸ್ಪೈಕ್ಗಳಾಗ್ತಾ ಇತ್ತು, ಮತ್ತೊಂದು ಆಗ್ತಾ ಇತ್ತು, ಎಂಡ್ ಆಫ್ ದ ಡೇ ಸೆಟ್ಲ್ ಆಗ್ತಾ ಇತ್ತು. ಆದರೆ ಇವತ್ತು ಕ್ಲೀನಾಗಿ ಟಿಲ್ ಎಂಡ್ ಆಫ್ ದ ಡೇ ತನಕ ಕೂಡ ನಮಗೆ ಒಂದು ವೊಲಟಿಲಿಟಿ ಅನ್ನೋದು ನೋಡಲಿಕ್ಕೆ ಸಿಕ್ತು. ಇಂಡಿಯಾ ವಿಕ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ, ಯಾರಾದರೂ ನೋಡಿಲ್ಲ ಅಂದರೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಐ ಟಿ ಸಿ ಹೋಟೆಲ್ಸ್ ಅನ್ನೋ ಒಂದು ಅವ್ರದ್ದು ಬಿಸ್ನೆಸ್ ಇತ್ತು, ಅದು ITC ಲಿಮಿಟೆಡಿಂದ ಆಚೆ ಬರ್ತಾ ಇದೆ. ಪ್ರೈಸ್ ಡಿಸ್ಕವರಿ ಪ್ರಕಾರ ಒಂದು 26-27 ರೂಪಾಯಿ ಈ ರೀತಿ ಲಿಸ್ಟ್ ಆಗ್ಬೋದು ಫೆಬ್ರವರಿನಲ್ಲಿ ಅಂತ. ಒಂದು 45,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಕಂಪನಿ ಆಗುತ್ತೆ. ಇಮಿಡಿಯೇಟಾಗಿ ಲಿಸ್ಟಿಂಗ್ ಆಯಿತು, ಮತ್ತೊಂದಾಯಿತು ಅಂದರೆ ಸೆಲ್ಲಿಂಗ್ ನೋಡಲಿಕ್ಕೆ ಸಿಗುತ್ತೆ. ಯಾಕೆ ಹೇಳಿ, ITC ಅನ್ನೋದು ನಿಫ್ಟಿ 50 ಭಾಗವಾಗಿರುವಂಥ ಕಂಪನಿ. ಅದರಿಂದ ITC ಹೋಟೆಲ್ಸ್ ಹೊರಹೊಮ್ಮೆ ಒಂದು ಫಾರ್ಮ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಸ್ಟಾರ್ಟಿಂಗಲ್ಲಿ ಅದು ನಿಫ್ಟಿ 50 ಭಾಗ ಆಗಿರೋದಿಲ್ಲ. ಹಾಗಾಗಿ ಅದರದ್ದು ಏನು ಮೊತ್ತ ಇರುತ್ತೋ ಅದು ಇಂಡೆಕ್ಸು ಮತ್ತೊಂದು ಎಲ್ಲ ಇರುವಂಥ ಮ್ಯೂಚುವಲ್ ಫಂಡ್ಗಳು ಅದನ್ನ ಎಕ್ಸಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇನಿಷಿಯಲ್ ಡೇಸಲ್ಲಿ ನಿಮಗೆ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಬಟ್ ಸದ್ಯಕ್ಕಿರೋ ವ್ಯಾಲ್ಯೂಯೇಷನ್ ಪ್ರಕಾರ ಇಂಡಿಯನ್ ಹೋಟೆಲ್ಸ್ಗಿಂತಲೂ ಕಡಿಮೆ ವ್ಯಾಲ್ಯೂಯೇಷನಲ್ಲಿ ಲಿಸ್ಟ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಯಾರಾದರೂ ಲಾಂಗ್ ಟರ್ಮಲ್ಲಿ ಹೋಟೆಲ್ ಇಂಡಸ್ಟ್ರಿನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ITCನ ನೀವು ಬೈ ಮಾಡ್ತಾ ಹೋಗ್ಬೋದು. ಆ ಥರ ಡಿಪ್ಸ್ ಇದ್ದಾಗ ನಿಮಗೆ ಇನಿಷಿಯಲಿ ಲಿಸ್ಟ್ ಆದಾಗ ಏನೋ ಒಂದು ಕರೆಕ್ಷನ್ ಬರುತ್ತೋ ಆ ಟೈಮಲ್ಲಿ. ITC ಈಗ FMCG ಬಿಸ್ನೆಸ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಹೋಟೆಲ್ ಆಚೆ ಹೋಯಿತು, ಟೊಬ್ಯಾಕೋ ಬಿಸ್ನೆಸ್ಸು ಅವ್ರದ್ದು ಆಲ್ರೆಡಿ ರಿಸ್ಟ್ರಿಕ್ಷನ್ಸ್ ನಡೀತಾ ಇರುತ್ತೆ. FMCGನ ತುಂಬ ಒಳ್ಳೆ ಥರದಲ್ಲಿ ಸನ್ಫಿಸ್ಟ್ ಆಗಿರ್ಬೋದು, ಮನೆ ಥರ ಆಶೀರ್ವಾದ ಆಗಿರ್ಬೋದು, ಸೈಕಲ್ ಯಾವುದೋ ಮತ್ತೊಂದು ಊದ್ಬತ್ತಿ ಆಗಿರ್ಬೋದು, ಇದೆಲ್ಲ ಕೂಡ ITCದೇ ಆಗ್ತಾ ಹೋಗುತ್ತಲ್ವಾ. ಮ್ಯಾಗಿ ಥರದ್ದೇ ಇನ್ನೊಂದು ಸನ್ಫಿಸ್ಟ್ ಇಪ್ಪಿ ನೂಡಲ್ಸ್ ಅನ್ನೋ ಬರುತ್ತಲ್ಲ ಆ ಥರ. ಸೊ ಇದನ್ನೆಲ್ಲದನ್ನು ಕೂಡ ಇನ್ನೂ ಜೋರಾಗಿ ಡೆವಲಪ್ ಮಾಡೋಕ್ಕೆ ನೋಡ್ತಾ ಹೋಗ್ತಾರೆ. ಹಾಗಾಗಿ ITC ಬೈ ಆನ್ ಡಿಪ್ಪೇ ಆಗಿರುತ್ತೆ. ITC ಆಗಿರ್ಬೋದು, ITC ಹೋಟೆಲ್ಸ್ ಆಗಿರ್ಬೋದು, ಎರಡೂ ಕೂಡ ಇದು ಒಳ್ಳೆ ಆಪರ್ಚುನಿಟಿ ಅಂತ ಅನ್ಸುತ್ತೆ. ಸದ್ಯಕ್ಕೆ ITC ಅಂತ ನಾವು ನೋಡೋದಾದರೆ ಒಂದು ಇಂಪಾರ್ಟೆಂಟ್ ಲೆವೆಲ್ ಹತ್ರ ಬರ್ತಾ ಇದೆ. 420 ಈ ಲೆವೆಲ್ಗೆ ಬಂದರೆ ನಾವು ಕನ್ಸಿಡರ್ ಮಾಡ್ಬೋದು ಅಂತ ಮಾತಾಡಿದ್ವಿ. ಆ ಲೆವೆಲ್ಗೆ ಸಿಗ್ತಾ ಇದೆ. ಸೊ ಎಗೇನ್ ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ITCನಲ್ಲಿ ನಾನು ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಆಗಿದ್ದೀನಿ. ನಿಮ್ಮ ಒಂದು ಏನು ಅನಾಲಿಸಿಸ್ ಇರೋದು ಅದನ್ನು ಮಾಡಿಕೊಂಡು ಮಿಕ್ಕಿದ ನಿರ್ಧಾರನ ನೀವು ತಗೊತಾ ಹೋಗಬೇಕು. ಏಂಜಲ್ ಒನ್ ಸ್ಟಾಕ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಇವತ್ತು ಏಂಜಲ್ ಒನ್ ಇಂಟ್ರಾಡೇನಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಸ್ಟಾಕ್ ಆಗಿತ್ತು. ನೋಡಿ, ಜನರಲಿ ಯಾವುದಾದ್ರು ಒಂದು ಸ್ಟಾಕು ಸಫರ್ ಆಗ್ತಾಯಿತ್ತು, ಮತ್ತೊಂದು ಆಗ್ತಾಯಿತ್ತು ಅಂದಾಗ ಇಮಿಡಿಯೇಟಾಗಿ ಒಂದು 3% 4% ಅಪ್ ಮೂಮೆಂಟಲ್ಲಿ ಬಂತು ಅಂತಂದರೆ ನೀವು ಬೈ ಮಾಡಲಿಕ್ಕೆ ಹೋಗಬಾರ್ದು. ಕಾರಣ ಏನು ನೋಡಿ, ಸ್ವಲ್ಪ ಡೈಲಿ ಕ್ಯಾಂಡ್ಲು ಮತ್ತೊಂದು ಎಲ್ಲ ಥರದಲ್ಲೂ ನೀವು ನೋಡ್ತಾ ಬನ್ನಿ. ಒಂದು 3400 ಈ ಲೆವೆಲ್ಗೆ ಹೋಗಿತ್ತು. ಇಲ್ಲಿ ಒಂದು ಗ್ಯಾಪ್ ಫಿಲ್ಲಿಂಗ್ ಆಗಿ ಕೆಳಗಡೆ ಬರ್ಬೋದು ಅಂತ ಅಂದ್ಕೊಂಡಿದ್ವಿ, ಆ ರೀತಿ ಆಗಲಿಲ್ಲ. ಸೊ ಇಲ್ಲಿ ಆಯಿತು, ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲು ಫಾರ್ಮೇಷನ್ಗೂ ಕೂಡ ಒಂದು ಸಾಧ್ಯತೆ ಇದೆ. ಇಲ್ಲಿ ಒಂದು ಕಪ್ ಮಾಡ್ತಾ ಇರ್ಬೋದು, ಈ ಕಪ್ ಮಾಡಿ ಇದಕ್ಕೊಂದು ಹ್ಯಾಂಡ್ಲು ಮಾಡ್ತಾ ಇರ್ಬೋದು ಅಂತ ಅನಿಸ್ಬೋದು ನಿಮಗೆ. ಸೊ ಆ ಹ್ಯಾಂಡ್ಲಿಗೆ ಅಂದರೆ ಎಲ್ಲಿ ತನಕ ಜಾಗ ಇದೆ, 2600 ತನಕನೂ ಬರೋಕ್ಕೆ ಜಾಗ ಇದೆ. ಇವತ್ತೇನಾಯಿತು, ಈ ಝೋನಲ್ಲೇ ಓಪನ್ ಆಯಿತು. ಅಂದರೆ ಸ್ಟಿಲ್ ಇಲ್ಲಿ ಒಂದು 2 ದಿನದಿಂದ ವೀಕ್ ಇತ್ತು. ಲಾಸ್ಟ್ ದಿನ 3000 ಅನ್ನೋದು ರೌಂಡ್ ಲೆವೆಲ್ ಕೂಡ ಇದೆ. ಬಟ್ ಓಪನಿಂಗು ತುಂಬ ಚೆನ್ನಾಗಿತ್ತು. ಇವತ್ತು ಒಂದು ಆಲ್ಮೋಸ್ಟ್ 4% ಏನೋ ಅಪ್ ಮೂವ್ಮೆಂಟ್ ಆಗಿತ್ತು. ಓಪನಿಂಗಲ್ಲೇ ನಿಮಗೆ 3% to 4% ಅಪ್ ಮೂವ್ಮೆಂಟ್ ಆಗಿದೆ. ಜೊತೆಗೆ ಇನ್ನೂ ಒಂದು ಈ ಚಾನಲ್ನಿಂದ ಕನ್ಫರ್ಮೇಷನ್ ಕೊಟ್ಟಿಲ್ಲ, ದೊಡ್ಡ ವಾಲ್ಯೂಮ್ ಎಲ್ಲ ಆಗೋಕ್ಕೆ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ಆಗಬೇಕು. ಈ ಥರ ಎಲ್ಲ ಇದೆ ಅಂತಂದಾಗ ನೀವು 4% ಬಂದಮೇಲೆ ಮತ್ತೆ ಬೈ ಮಾಡ್ತೀನಿ ಅಂತ ಹೋದರೆ ಆಮೇಲೆ ನೋಡಿ ಏನಾಗಿದೆ, ಇವತ್ತು ಆಲ್ಮೋಸ್ಟು 3.5% ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿದೆ. ತುಂಬ ಒಂದು ದೊಡ್ಡ ಲಾಸ್ ಆಗಿರುವಂಥ ಸಾಧ್ಯತೆ. ಅದಕ್ಕೋಸ್ಕರ ಯಾವತ್ತಾದರೂ ಒಂದು ಸ್ಟಾಕು ಆಯಿತು, ಅದು ಟ್ರೆಂಡ್ ಯಾವ ರೀತಿ ಇದೆ, ಹಿಂದೆ 2 ದಿನ 3 ದಿನದಲ್ಲಿ ಪಾಸಿಟಿವ್ ಆಗಿದೆಯಾ, ಆ ರೀತಿ ಇದ್ದು ಮಾರನೇ ದಿನ ಪಾಸಿಟಿವ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಓಕೆ, ಇದು ರ್ಯಾಲಿ ಕಂಟಿನ್ಯೂಷನ್ ಆಗ್ತಾ ಇದೆ ಅಂತ. ಬಟ್ ಆಲ್ರೆಡಿ ಸ್ಟಾಕ್ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಮಾಡ್ತಾ ಇತ್ತು, ಸ್ಟ್ರಗಲ್ ಮಾಡ್ತಾ ಇತ್ತು. ಅಲ್ಲಿ ಇಮಿಡಿಯೇಟಾಗಿ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ನಮಗೆ ಟ್ರೇಡ್ ಇರೋದಿಲ್ಲ. ಬೆಸ್ಟ್ ಟ್ರೇಡ್ ಎಲ್ಲಾಗಿರ್ತಿತ್ತು, ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಗಿ ಇಲ್ಲಿಂದ ಮೂವ್ಮೆಂಟ್ ಕೊಡ್ತಾ ಹೋಗ್ತಿದೆ ಅಂದರೆ ಓಕೆ, ಇಲ್ಲಿ ಒಂದು ಮೊನ್ನೆ ಒಂದು ಅಟೆಂಡ್ ಮಾಡಿತ್ತು, ಆಗಿರಲ್ಲ, ವಾಪಸ್ ಬಂದಿದೆ, ಇಲ್ಲಿ ಸಪೋರ್ಟೇ ತೊಗೊಂಡು ಮೇಲ್ಗಡೆ ಹೋಗೋಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿ ಇದನ್ನೇ SL ಆಗಿ ಇಟ್ಕೊಂಡು ನಾವು ನೋಡ್ಬೋದು. ಅವಾಗ ಏನಾಗುತ್ತೆ, ರಿಸ್ಟ್ ಟು ರಿವರ್ಡ್ ಕೊಡ್ತಾ ಹೋಗುತ್ತೆ. ಬಟ್ ಇಮಿಡಿಯೇಟಾಗಿ ಇಷ್ಟು ದೊಡ್ಡ ಗ್ಯಾಪ್ ಓಪನಿಂಗ್ ಆಗಿದೆ ಅಂತೇಳಿ ಇಲ್ಲಿ ಈ ಸಲ ಬ್ರೇಕ್ ಆಗ್ತಿದೆ ರೇಂಜ್ ಅಂತ ನೋಡ್ತಾ ಅಂತಂದರೆ ನೋಡಿ, ಇಲ್ಲೇ ಒಂದು ಬಸ್ ಸ್ಟ್ಯಾಂಡು ರೆಸಿಸ್ಟೆನ್ಸ್ ಇದೆ, ಅಲ್ಲಿಂದ ಕೆಳಗಡೆ ಬಂದು ಈ ಝೋನ್ನು ಬಿಟ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆಗ್ತಾಯಿತ್ತು. ಈಗೇನಾಯಿತು, ನೋಡ್ತಾ ಹೋಗೋದಾದ್ರೆ ದಿನದ ಓಪನಿಂಗಲ್ಲಿ ನಿಮಗೆ ಏನು ಪಾಸಿಟಿವ್ ಆಗಿದೆ ಹೋಗ್ಬೋದು ಅಂತ ಅನಿಸಿದ್ದು, ಎಂಡ್ ಆಫ್ ದ ಡೇ ತುಂಬ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆದಂಗೆ ಅನಿಸ್ತಾ ಇದೆ. ಯಾಕೆ ಹೇಳಿ, ಈ ಝೋನ್ ಏನಿತ್ತು ಆ ಝೋನ್ನ ಕೂಡ ಇವಾಗ ಬ್ರೇಕ್ ಮಾಡಿಬಿಟ್ಟು ಕೆಳಗಡೆ ಕ್ಲೋಸಿಂಗ್ ಆದಂಗೆ ಆಗಿದೆ. ಹಾಗಾಗಿ ತುಂಬ ಒಂದು ಗ್ಯಾಪ್ ಆಫ್ ಓಪನಿಂಗ್ ಆದಾಗ ಇನ್ವೆಸ್ಟ್ಮೆಂಟ್ ಆಗಲಿ ಟ್ರೇಡಿಂಗ್ ಆಗಲಿ ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ಏಂಜಲ್ ಒನ್ ಇವತ್ತಿನ ಎಕ್ಸಾಂಪಲ್ ಆಗಿತ್ತು. ನೋಡೋಣ, ಇದು ಏನಾದ್ರು ಕಂಟಿನ್ಯೂಷನ್ ಆಗಬೇಕು ಅಂತಂದರೆ ಈಗ 2600 ಲೆವೆಲ್ ತನಕ ಬರುವಂಥ ಸಾಧ್ಯತೆ ಇದೆ ಏಂಜಲ್ ಒನ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿರಿ. ಬಟ್ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಿದವರು ಈಗ ಒಂದು ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಯಾಕೆಂತಂದರೆ ಈ ಒಂದು ಝೋನ್ ಏನಿತ್ತು ಆ ಝೋನ್ಗಿಂತ ನೀವು ಕ್ಲೀನಾಗಿ ಹಾಕೋಬೇಕು. ಇದು ಮೌಸ್ ಇನ್ನೂ ಪ್ರಾಬ್ಲಮ್ ಇದೆ. ಈ ಝೋನಿಂದ ಬಿಟ್ಟು ಕೆಳಗಡೆ ಬಂದು ಕ್ಲೋಸಿಂಗ್ ಆದಂಗೆ ಕಾಣಿಸ್ತಾ ಇದೆ ಇವಾಗ. ಅದೇ ರೀತಿಯಾಗಿ ಡಿಮಾರ್ಟ್ ನೋಡಿ, ಯಾವ್ಯಾವುದು ಲಾಸ್ಟ್ ವೀಕು ಬಜಾಜ್ ಹೌಸಿಂಗು, ಬಜಾಜ್ ಫೈನಾನ್ಸು ಮತ್ತೊಂದು ಯಾವುದೊಂದು ಪಾಸಿಟಿವ್ ಆಗಿ ಕೊಟ್ಟಿತ್ತಲ್ಲ, ಅದೆಲ್ಲ ಇವತ್ತು ಅಂಥ ಒಂದು ಹೊಡೆತನ ತಿಂದಿಲ್ಲ. ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳ್ಕೊಂಡು ಕೂತಿದೆ ನೋಡಿ. ಇದು ಸಾಮಾನ್ಯವಾಗಿ ಒಂದು ಗ್ಯಾಪ್ ಅಪ್ ಆಗಿ, ಇಷ್ಟು ದೊಡ್ಡದಾಗಿ ಗ್ಯಾಪ್ ಅಪ್ ಆಗಿ ಅದ್ರ ಮೇಲ್ಗಡೆ ಒಂದು 10-15% ಮೂವ್ಮೆಂಟ್ ಆದರೆ ಯೂಶಲಿ ಅದರ ಮಾರನೇ ದಿನಗಳು ಅದೆಲ್ಲ ಏನಾಗಿರುತ್ತೆ, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದು ಇದೇ ರೀತಿ ಕಂಟಿನ್ಯೂಷನ್ ಆಗ್ಬೋದು.
ನಾಳೆ ನಾಡಿದ್ದು ಕೂಡ ಇಲ್ಲೊಂದು ಗ್ಯಾಪ್ ಇದೆ, ಗ್ಯಾಪ್ ಫಿಲ್ ಆಗುತ್ತೆ ಯಾವತ್ತಾರು ಒಂದಿನ. ಬಟ್ ಸದ್ಯಕ್ಕೆ ಇಮಿಡಿಯೇಟಾಗಿ ಬೈ ಮಾಡೋಕ್ಕೆ ಹೋಗಬೇಡಿ. ಡಿಮಾರ್ಟ್ ಲಾಂಗ್ ಟರ್ಮಲ್ಲಿ ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ. 30 ಮಿನಿಟ್ಸ್ ಡೆಲಿವರಿ ಈ ಥರ ಎಲ್ಲ ತರ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಕೂಡ ಕಾಸ್ಟ್ ವ್ಯಾಲ್ಯೂಷನಲ್ಲೇ ಇದೆ, ಸ್ವಲ್ಪ ಹೋಲ್ಡ್ ಮಾಡೋಣ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಶಾರ್ಟ್ ಕವರಿಂಗ್ ರ್ಯಾಲಿ ಅಂತಲೇ ಓದೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಒಂದು 200 ಡೇ ಮೂವಿಂಗ್ ಅವರೇಜ್ 100 ಡೇ ಮೂವಿಂಗ್ ಅವರೇಜ್ಗೆ ಕ್ರಾಸ್ ಓವರ್ ಮಾಡುತ್ತೋ ಡೈಲಿ ಕ್ಯಾಂಡಲಲ್ಲಿ, ಆಗ ನೀವು ಇಮಿಡಿಯೇಟಾಗಿ ಬೈ ಮಾಡೋಕ್ಕೆ ಹೋಗಬಾರ್ದು. ಕಂಟಿನ್ಯೂಷನ್ ಆಗಿ ನಿಮಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ಗಳನ್ನೆಲ್ಲ ಬ್ರೇಕ್ ಆಗಿ ಮತ್ತೆ ಒಂದು ಕ್ರಾಸ್ ಓವರ್ ಆದರೆ ಆಗ ನೀವು ಒನ್ಸ್ ಮಾಡಬೇಕು, ಇಲ್ಲಾಂದರೆ ವೆಯ್ಟ್ ಮಾಡಬೇಕಾಗ್ತದೆ ತುಂಬ ದಿನ ಅದೇ ರೇಂಜಲ್ಲಿ ಉಳ್ಕೋಬೇಕಾಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸ್ ನೋಡ್ತಾ ಇದ್ದೀರಾ, ರಿಲಯನ್ಸ್ ನೋಡ್ತಾ ಇದ್ದೀರಾ, ಈ ಥರ ಸ್ಟಾಕ್ಗಳು ಎಕ್ಸಾಂಪಲ್ ಆಗಿರುತ್ತೆ. ಅದೇ ರೀತಿಯಾಗಿ ಅಪೋಲೋ ಹಾಸ್ಪಿಟಲ್ಸ್ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ ನೋಡಿ. ಮಲ್ಟಿಪಲ್ ಟೈಮ್ಸ್ ಇದನ್ನ ಅಟೆಂಡ್ ಮಾಡಿದೆ. ಆಫ್ಕೋರ್ಸ್ ಮಲ್ಟಿ ಇಯರ್ ಹೈ ಅಲ್ಲ ಅಂತ ಅನಿಸ್ತಿರ್ಬೋದು ನಿಮಗೆ ಈ ವರ್ಷದಲ್ಲೇ ಮಾಡಿರುವಂಥ ಹೈಗಳು. ಬಟ್ 7400 7500 ಲೆವೆಲ್ಗಳನ್ನು ಅಟೆಂಡ್ ಮಾಡ್ತಾ ಇದೆ. ಇಲ್ಲಿಂದ ಶಾರ್ಪಾಗಿ ಸೆಲ್ಲಿಂಗ್ ಕೂಡ ಬಂದಿತ್ತು. ಅಪ್ಪಿತಪ್ಪಿದ್ರ ಮೇಲ್ಗಡೆ ಬಂತು ಅಂದರೆ ಒಂದು ಮೊಮೆಂಟಮ್ ಬಿಲ್ಡಪ್ ಆಗ್ತಾ ಹೋಗ್ಬೋದು. ಸ್ಟಾಕ್ ಇನ್ನೂ ಕೂಡ ಮೇಲೆ ಹೋಗುವಂಥ ಸಾಧ್ಯತೆ ಇದೆ. ಸೊ ಟ್ರ್ಯಾಕ್ ಮಾಡ್ತಾ ಇರಿ. ಒಂದು ಮೊಮೆಂಟಮ್ ಸ್ಟ್ರಾಟಜಿಗೋಸ್ಕರ ಅಪೋಲೋ ಹಾಸ್ಪಿಟಲ್ಸ್ನ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಗೋಲ್ಡು ಏನೋ ಒಂದು ಚಾನಲ್ನ ಮಾತಾಡ್ತಾ ಬಂದಿದ್ವಿ, ಅದೇ ಚಾನಲಲ್ಲಿದೆ. ಸೊ ಗೋಲ್ಡು ಇದೇ ರೀತಿ ಓವರ್ ಆಯಿತು ಅಂತಂದರೆ ಫೆಬ್ರವರಿ ಅಷ್ಟೊತ್ತಿಗೆ ಈ ಚಾನಲ್ ಎಂಡಿಗೆ ಬಂದರು ಅಂದರೆ ಗೋಲ್ಡಲ್ಲಿ ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಚಾರ್ಟ್ಸಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ಹಾಗೇ ಬಿಡುತ್ತೆ ಅಂತ ಇಲ್ಲ. ಅಕಸ್ಮಾತ್ ಈ ರೀತಿ ಆಯಿತು ಅಂತಂದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ನೋಡಲಿಕ್ಕೆ ಸಿಗ್ಬೋದು. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಅಕ್ಯುಮುಲೇಟ್ ಗೋಲ್ಡ್ ಈ ಚಾನಲಲ್ಲಿ ನನ್ನ ಪ್ರಕಾರ ಕೇಳೋದಾದರೆ. ಬಟ್ ಹೇಗೆ ನಿಮ್ಮ ಒಂದು ಅನಾಲಿಸಿಸ್ನ ನೀವು ಮಾಡಿ ನೀವು ನಿರ್ಧಾರ ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ ಒಂದು 6-7 ತಿಂಗಳುಗಳ ಕಾಲ ಇದೇ ಒಂದು ಝೋನಲ್ಲಿತ್ತು. ಅದಾದಮೇಲೆ ನಮಗೆ ಒಂದು ಒಳ್ಳೆ ರಿಕವರಿ ಅಂತ ಕೊಟ್ಟಿತ್ತು. ಈಗ ವಾಪಸ್ ಬಂದರೂ ಕೂಡ ನೋಡಿ ಅದೇ ರೇಂಜು ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ಈ ಪ್ಯಾಟರ್ನ್ ಮಾಡ್ತಾರಂಥದ್ದು, ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡ್ತಾರಂಥದ್ದು, ಇಲ್ಲಿಂದ ಒಂದು ದೊಡ್ಡದಾಗಿ ಬ್ರೇಕ್ಔಟಿಗೆ ರೆಡಿ ಆಗ್ತಾ ಇದೆಯೋ ಅಂತ ಕಾಣಿಸ್ತಾ ಇದೆ. ಆ ಥರ ಆಯಿತು ಅಂತಂದರೆ 80,000 90,000 1 ಲಕ್ಷ ಎಲ್ಲಿಗೆ ಬೇಕಾದರೂ ಗೋಲ್ಡ್ ಹೋಗ್ತಾ ಹೋಗೋದು. ಯಾಕೆಂತಂದರೆ ಹಿಸ್ಟಾರಿಕಲಿ ಅಲ್ಲಿ ಸಪೋರ್ಟ್ ಮಾಡ್ತಾ ಇರುವಂಥ ಒಂದು ಒಂದು ರೈಸ್ ಇತ್ತು, ಅದು ತುಂಬ ಒಂದು ಜೋರಾಗಿದೆ. ಹಾಗಾಗಿ ಇಲ್ಲಿ ಬ್ರೇಕ್ಔಟ್ ಆದರೂ ಕೂಡ ಇದು ಒಂದು ಮ್ಯಾಸಿವ್ ಬ್ರೇಕ್ಔಟ್ ಆಗುತ್ತೆ ಆ್ಯಸ್ ಪರ್ ಚಾರ್ಟ್ಸ್ ಥಿಯರಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕ್ರೂಡಲ್ಲಿ ನೋಡಿ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಅಂತಲೇ ಹೇಳ್ಬೋದು. ಕ್ರೂಡು ಇಷ್ಟು ದಿನ ಇಷ್ಟು ಕೆಳಗಡೆ ಲೆವೆಲ್ ಇತ್ತು, ಆದರೂ ಕೂಡ ಕ್ರೂಡ್ ಡಿಪೆಂಡೆಂಟ್ ಕಂಪ್ನಿಗಳು ರಿಕವರಿನ ಕೊಡೋಕ್ಕಾಗಲಿಲ್ಲ. ಈಗ ಕ್ರೂಡ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಇಲ್ಲಿ 6600 ಈ ಲೆವೆಲ್ಗಿಂತ ದಾಟಿ 6400 ಟಾರ್ಗೆಟ್ಗಳು ಮಾತಾಡ್ಕೊಂಡಿದ್ವಿ, ಅದನ್ನು ಬಂದು ರೀಚ್ ಆಗ್ತಾ ಇದೆ. 6600 ಟಾರ್ಗೆಟ್ಗಳಿಗೂ ಕೂಡ ಹೋಗುವಂಥ ಸಾಧ್ಯತೆ ಇದೆ. ಎಲ್ಲ ಕೂಡ ಒಂದೇ ಕಡೆ ಕೂಡ್ಕೊಂಡ್ಬರ್ತಾ ಇದೆ. ಇದ್ರ ಮಧ್ಯದಲ್ಲಿ ಇನ್ನು ಯಾರಾದರೂ ವಾರ್ಗೀರ್ ಅಂತ ಏನಾದ್ರು ಅನೌನ್ಸ್ ಮಾಡಿದ್ರು ಅಂದರೆ ತುಂಬ ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಬೀಳುವಂಥ ಸಾಧ್ಯತೆ ಇರುತ್ತೆ. ಸೊ ನ್ಯಾಚುರಲ್ ಗ್ಯಾಸು ಕೂಡ ಅದೇ ರೀತಿಯಾಗಿ ನೋಡಿ ಒಂದು ಕೆಳಗಡೆ ಫಾಲ್ ಬಂದಿತ್ತು, 300 ಈ ಲೆವೆಲಲ್ಲಿ ಸಪೋರ್ಟ್ ತಗೋಬೋದು ಮಾತಾಡಿದ್ವಿ. ಅದೇ ರೀತಿ ಸಪೋರ್ಟ್ ತೊಗೊಂಡು ಮತ್ತೆ ಅಟೆಂಪ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಇಲ್ಲಿ ಒಂದು ಇಮಿಡಿಯೇಟ್ ಲಾಸ್ಟ್ ವೀಕು ಜೋರಾಗಿರುವಂಥ ಒಂದು ಸೆಲ್ಲಿಂಗ್ ಬಂದಿತ್ತು. 350 ಬ್ರೀಚ್ ಆಗಿ ಮೇಲ್ಗಡೆ ಹೋಗೇ ಬಿಡ್ತು ಅನ್ನೋ ಥರ ಇದ್ದಿದ್ದು ಸೆಲ್ಲಿಂಗ್ ಬಂದಿತ್ತು. ಈಗ ಅಲ್ಲಿ ಮತ್ತೆ ಬಿಟ್ಕೊಟ್ಟಿಲ್ಲ. ಯಾಕಂದರೆ ನೋಡಿ ಮಲ್ಟಿಪಲ್ ಇದನ್ನೇ ಹೇಳುವಂಥದ್ದು, ಮಲ್ಟಿ ಇಯರ್ ಹೈಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ 2024 ಅಕ್ಟೋಬರಲ್ಲಿ ಅಟೆಂಡ್ ಮಾಡಿತ್ತು, ಅಲ್ಲಿಂದ ಸೆಲ್ಲಿಂಗ್ ಬಂದಿತ್ತು. ಮತ್ತು ಈ ವರ್ಷ ಅಂದರೆ 2023ರಲ್ಲಿ 2024 ಜೂನ್ ಜುಲೈ ಟೈಮಲ್ಲಿ ಮತ್ತೆ ಅಟೆಂಡ್ ಮಾಡಿತ್ತು, ಕೆಳಗಡೆ ಬಂದಿತ್ತು. ಈಗ ಮಲ್ಟಿಪಲ್ ಟೈಮ್ಸ್ ಯಾವ್ದಾದ್ರು ಒಂದು ಝೋನ್ ಟೆಸ್ಟ್ ಆಯಿತು ಅಂದರೆ ನೋಡಿ ಅದು ಹಿಂದೆ ರೆಸಿಸ್ಟೆನ್ಸ್ ಆಗಿರ್ಬೋದು, ಅದ್ರ ಮೇಲ್ಗಡೆ ಅದನ್ನ ಒಂದ್ಸಲ ಬಿಟ್ಟು ಮೇಲ್ಗಡೆ ಹೋಗಿದೆ ಅಂದರೆ ವಾಪಸ್ ಬಂದರೆ ಅದೇ ಝೋನ್ಗಳು ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ 280 300 ಅನ್ನೋದು ಇವಾಗ ಇಂಪಾರ್ಟೆಂಟ್ ಸಪೋರ್ಟು ಯಾವುದಕ್ಕೆ, ನ್ಯಾಚುರಲ್ ಗ್ಯಾಸಿಗೆ. ಸೊ ನೋಡೋಣ ಇಲ್ಲಿ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ತಿರ್ಗಾ 360 400 ಲೆವೆಲ್ಸ್ಗಳ ತನಕ ಹೋಗುವಂಥ ಸಾಧ್ಯತೆ ಇದೆ ಬೈ ಜಾನ್ ಎಂಡ್ ಅಥವಾ ಫೆಬ್ರವರಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ. 2025ರ ಒಂದು ಹೊಸ ಮಿಷನ್ನ ನಾವು ಆಲ್ರೆಡಿ ಸಂಕಲ್ಪಿಸಿದ್ದಾಗಿದೆ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2025 ಅಂತ ಬರ್ತಾ ಇದೆ. ಅದೇನಾಗಿರುತ್ತೆ, ಒಂದು ಎಮರ್ಜೆನ್ಸಿ ಫಂಡನ್ನು ನಾವು ಬಿಲ್ಡ್ ಮಾಡೋದಾಗಿರುತ್ತೆ. ಎಮರ್ಜೆನ್ಸೀಸ್ ರಿಕ್ವೈರ್ ಫಂಡ್, ಒಬ್ಬೊಬ್ಬರು ಜೀವನದಲ್ಲಿ ಬೇರೆ ಬೇರೆ ಥರ ಎಮರ್ಜೆನ್ಸಿ ಬರ್ಬೋದು. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ. ಅದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗ್ತಾ ಇರುತ್ತೆ. ಎಮರ್ಜೆನ್ಸಿ ಫಂಡ್ ಗೈಡ್ ಅಂತ ನಿಮಗೆ ಸಿಗ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.